ಅಕ್ಕ ಅಕ್ಕ ಹ್ಯಾಪಿ ಬರ್ತ್ಡೇ ಅಕ್ಕ ಅಕ್ಕ. ಎಲ್ಲ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ಸುಷ್ಮಿತಾ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸುಷ್ಮಿತಾ ದಂದು. ಥ್ಯಾಂಕ್ಸ್. ಏನು ಕೊಡ್ತೈತಮ್ಮ? 20 ರೂಪಾಯಿ ಬೇಡ. ಪರವಾಗಿಲ್ಲ. ಅಯ್ಯೋ ಏನಿಲ್ಲ, ನೀವು ವಿಶ್ ಮಾಡೋದಲ್ಲ ಸಾಕು. ಹಂಗೆ ಇಲ್ಲ ಪರವಾಗಿಲ್ಲ. ಬೇಡ ಅವೆಲ್ಲ ಬೇಡ, ಪರವಾಗಿಲ್ಲ. ವಿಶ್ ಮಾಡಿದ್ರೆ ಸಾಕು. ಸೊ ಇವತ್ತು ನಮ್ಮ ಅಮ್ಮನ ಬರ್ತಡೇ. ಸೊ ಇವರು ನಮ್ಮ ಮನೇಲಿ ಹೆಲ್ಪ್ ಮಾಡೋರು. ಸೊ ಇವರು ಬಂದು ಈ ರೀತಿ ವಿಶ್ ಮಾಡಿದ್ರು ಆ್ಯಂಡ್ ನಮ್ಮ ಅಮ್ಮಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಇವಾಗ ನಾನು ನಮ್ಮ ಅಮ್ಮಂಗೆ ಸರ್ಪ್ರೈಸ್ ಕೊಡೋಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಮ್ಮಂಗೆ ಏನೂ ಕ್ಲೂ ಇಲ್ಲ. ಸೊ ಬನ್ನಿ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಅಮ್ಮಂಗೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೊ ಆನ್ ದ ವೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ದೇವಸ್ಥಾನ ಆನ್ ದ ವೇ ಟು ಚಿಕ್ಕಮಂಗ್ಳೂರು ಸಿಗುತ್ತೆ. ಸೊ ಇದು ಷಣ್ಮಾತ್ಮ ದೇವಸ್ಥಾನ. ಸೊ ಹಾಗೆ ಇಲ್ಲಿ ಮುಗಿಸ್ಕೊಂಡು ನಾವು ಹೊರಡ್ತಾ ಇದ್ದೀವಿ. ಆ್ಯಂಡ್ ಜರ್ನಿ ಸ್ಟಾರ್ಟ್ ಆಯಿತು ಆ್ಯಂಡ್ ವಿ ಆರ್ ಆಲ್ಮೋಸ್ಟ್ ನಿಯರ್ ಟು ಆರ್ ಡೆಸ್ಟಿನೇಷನ್. ಸೊ 1 hour ಡ್ರೈವ್ ಇತ್ತು. ಸೊ ಈಗ ನಾವು ಬಂದಿರೋದು ರೆಸಾರ್ಟ್ ಬಂದು ಜಾವಾ ರೈನ್ ರೆಸಾರ್ಟ್. ಸೊ ಒಂದು ಲಂಚ್ ಪ್ಲ್ಯಾನ್ ಮಾಡಿದ್ದೆ. ಸೊ ಬೇಸಿಕಲಿ ನಮ್ಮ ಅಮ್ಮಂಗೆ ಕ್ಲೂನೇ ಇರಲಿಲ್ಲ ಏನಾಗ್ತಿದೆ ಅಂತ. ಬಟ್ ಶಿ ವಾಸ್ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಅಂತ ಅಂತೂ ಕಾಣಿಸ್ತಿತ್ತು. ಸೊ ವಿ ಆರ್ ಆಲ್ಮೋಸ್ಟ್ ಅಬೌಟ್ ಟು ರೀಚ್ ಆರ್ ಪ್ರಾಪರ್ಟಿ. ಈ ಒಂದು ದಿನ, ಈ ಒಂದು ಕ್ಷಣ ನನ್ನ ಲೈಫಲ್ಲಿ ಈ ರೀತಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಸಮ್ಹೌ ನಮ್ಮಮ್ಮ ಇದನ್ನು ಒಪ್ಕೊಂಡ್ರು. ಬೇಸಿಕಲಿ ಅವ್ರು ಹೊರಗಡೆ ಬರೋದೇ ಇಲ್ಲ ಅಂತ ಹಠ ಮಾಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ನಾನೊಂಚೂರು ಇವತ್ತು ಸಖತ್ ಹಠ ಮಾಡಿ ಹೊರಡಿಸ್ಕೊಂಡು ಕರ್ಕೊಂಬಂದುಬಿಟ್ಟಿದ್ದೀನಿ. ಇವತ್ತು ನಮ್ಮ ಜೊತೆ ಮಂಜುನಾಟಿ ಕೂಡ ಬಂದರು. ಅವರು ನಮ್ಮ ಅಮ್ಮಂಗೆ ತುಂಬ ಫೇವ್ರೆಟ್ ಆ್ಯಂಡ್ ಶಿ ಸೋ ಅಡಿಕ್ಟೆಡ್ ಟು ಹರ್. ಪ್ರಾಪರ್ಟಿ ಬಂದಮೇಲೆ ಅಮ್ಮಂಗೆ ಖುಷಿ ಏನು ಸಖತ್ತಾಗಿದೆ ಅಂತ. ಬಟ್ ದಿಸ್ ಇಸ್ ಹರ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇದ್ರ ಮಧ್ಯೆ ನಮ್ಮ ಚಿಕ್ಕಮಂಗ್ಳೂರು ಸೌಂದರ್ಯ ಮಾತ್ರ ಹೇಳೋಕ್ಕೆ ತೀರಲ್ಲ. ವೆದರ್ ಕೂಡ ಲಾಸ್ಟ್ 3 ಡೇಸಿಂದ ಮಳೆ ಬರ್ತಿದೆ. ಸೊ ಹಾಗಾಗಿ ಈ ಒಂದು ಡೇ ಪರ್ಫೆಕ್ಟ್ ಅಂದ್ಕೊಂಡು ಇವತ್ತೇ ಹೊರಟ್ಬಿಟ್ವಿ. ಬಟ್ ತುಂಬ ಸಖತ್ತಾಗಿತ್ತು ವೆದರ್ ಮಾತ್ರ. ಪರ್ಫೆಕ್ಟ್ ಆಗಿತ್ತು ಆ ಒಂದು ಆಫ್ಟರ್ನೂನ್ಗೆ. ಸಕ್ಕತ್ತಾಗಿರುತ್ತೆ ಇದು. ಸುಧಾ ಹೆಂಗಿದೆ? ಸುಧಾ ಮೆಲ್ಲು ಕೂಗು. ಅಷ್ಟಕ್ಕೊಂದೊಂದೇ ಆಶೆ. ಸೊ ದಿಸ್ ಇಸ್ ಜಾವಾ ರೈನ್ ರೆಸಾರ್ಟ್ ಆ್ಯಂಡ್ ಈಗ ಹೋಗಿ ಗಿಫ್ಟ್ ಕಲೆಕ್ಟ್ ಮಾಡ್ಕೊಬರೋಣ. ಸೊ ಗಿಫ್ಟ್ ಕಲೆಕ್ಟ್ ಮಾಡ್ಕೊಂಡು ಗಿಫ್ಟು ನಮಗೆ ಗೊತ್ತಿಲ್ಲ. ಸ್ಟೋನ್ ಫುಡ್ ಐಟಮ್ಸ್ ಇದೆ. Hey guys, welcome to my channel Dr. Sushmita Vlogs. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸುಷ್ಮಿತಾ ದಂದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಬಂದಿದ್ದು ಜಾವಾ ರೈನ್ ರೆಸಾರ್ಟ್ಗೆ. ಸೊ ನಮ್ಮ ಅಮ್ಮ ಕರ್ಕೊಂಡು ಬಂದಿದ್ದೀನಿ. ಸೊ ದಿಸ್ ಇಸ್ ಮೈ ಮೋಸ್ಟ್ ಮೆಮೊರೇಬಲ್ ಆ್ಯಂಡ್ ಫೇವ್ರೆಟ್ ಡೇ ಅಂತಲೇ ಹೇಳಬೇಕು. ಇವತ್ತು ನಾನು ಬಂದಿರೋದು ಜಾವಾ ರೈನ್ ರೆಸಾರ್ಟ್ಗೆ. ಆ್ಯಂಡ್ ಇವತ್ತು ನಾನು ಬಂದಿರೋದು ನಮ್ಮ ಅಮ್ಮನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಆ್ಯಂಡ್ ಇದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಮ್ಮ ಅಮ್ಮನ ಬರ್ಡೇ ಸೆಲೆಬ್ರೇಟ್ ಮಾಡ್ತಿರೋದು. ಆ್ಯಂಡ್ ಐ ಚೋಸ್ ದಿಸ್ ಬ್ಯೂಟಿಫುಲ್ ರೆಸಾರ್ಟ್. ಆ್ಯಂಡ್ ಇವತ್ತು ಏನೋ ಸರ್ಪ್ರೈಸಸ್ ಇದೆ ಆ್ಯಂಡ್ ಏನು ಮಾಡ್ತೀನಿ ಅಂತ ಈಗ ಒಂದು ಪೂರ್ತಿ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ನಮ್ಮ ಅಮ್ಮನ ಲೈಫಲ್ಲಿ ಮೋಸ್ಟ್ಲಿ ದಿಸ್ ಇಸ್ ದ ಫಸ್ಟ್ 5-star ಹೋಟೆಲ್ ಆರ್ 4-star ಹೋಟೆಲ್ ಇನ್ ಹರ್ ಲೈಫ್ ಅಂತ ಹೇಳ್ಬೋದು. ಸೊ ಐ ಆಮ್ ಸೂಪರ್ ಹ್ಯಾಪಿ. ಬನ್ನಿ ಅವ್ರ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡ್ತೀನಿ. ಆ್ಯಂಡ್ ನಾನು ನಮ್ಮ ಅಪ್ಪಂಗೆ ಮಾಡಬೇಕು ಅಂತ ನಂಗೆ ಆಸೆ ಇತ್ತು. ಬಟ್ ಐ ಆಮ್ ಡೂಯಿಂಗ್ ಫಾರ್ ಮೈ ಮಾಮ್. ಐ ಆಮ್ ಲಿಟಲಿ ಪ್ರೌಡ್ ದಟ್ ನಾನು ನಮ್ಮ ಅಮ್ಮಂಗೆ ಮಾಡ್ತಾಯಿದ್ದೀನಿ ಅಂತ. ಆ್ಯಂಡ್ ಮೈ ಮಾಮ್ ಹ್ಯಾವ್ ಡನ್ ಸೋ ಮಚ್ ಸ್ಯಾಕ್ರಿಫೈಸ್. ನಮ್ಮ ನನಗೋಸ್ಕರ ಎಲ್ಲ ಮಾಡಿದ್ದಾರೆ, ಓದಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ಸೊ ದಿಸ್ ಇಸ್ ಅ ಸ್ಮಾಲ್ ಥಿಂಗ್ ಐ ಕ್ಯಾನ್ ಡೂ ಫ್ರಮ್ ಮೈ ಸೈಡ್ ಆ್ಯಂಡ್ ಐ ಆಮ್ ಹ್ಯಾಪಿ. ಸೊ ಬನ್ನಿ ಹೆಂಗಾಗುತ್ತೆ ನೋಡೋಣ. ಸೊ ಶಿ ಹ್ಯಾಡ್ ಗಾನ್ ಥ್ರೂ ಮೆನಿ ಥಿಂಗ್ಸ್. ಸೊ ಇದು ಒಂದು ಅವರಿಗೋಸ್ಕರ ನಾನು ಮಾಡ್ತಿರೋದು. ಅಮ್ಮ ಹೆಂಗೆ ಅನಿಸ್ತಿದ್ಯಮ್ಮ? ಚೆನ್ನಾಗಿದೆಯಾ ಅಂತ ಹೆಂಗೆ ಅನಿಸ್ತದೆ? ಲಾಸ್ಟಲ್ಲಿ ಕೇಳ್ತೀನಿ ಹೆಂಗೆ ಅನಿಸ್ತು ಅಂತ. ಮೆಣಸಿನ್ಕಾಯಿ ತಿಂದ್ಬಿಟ್ಟೆ ಮತ್ತೆ. ಆ್ಯಸ್ ಇಟ್ ವಾಸ್ ಮೈ ಮಾಮ್ಸ್ ಬರ್ಡೇ, ನಮ್ಮ ಅಮ್ಮನ ದಿನ ಆಗಿರೋದ್ರಿಂದ ಎಲ್ಲ ಅವರವರ ಫೇವ್ರೇಟ್ನೇ ಆರ್ಡರ್ ಮಾಡಿದ್ವಿ. ಸೊ ಶಿ ಲವ್ ಸೂಪ್, ದಟ್ ಆಲ್ಸೋ ಶಿ ಲವ್ ಮಶ್ರೂಮ್ ಮೋರ್.
ಪ್ರಾಕ್ಟೀಸ್ ಮಾಡಿಸೋದಮ್ಮ ಎಲ್ಲ ನಿಂದೆ ಇವತ್ತು. ಚೆನ್ನಾಗಿದೆಯಾ? ಸಮ್ ಪನ್ನೀರ್ ಪಾಪ್ರಿ ರೋಲ್ ಅಂತ ಆರ್ಡರ್ ಮಾಡಿದ್ವಿ. ಅದಾದಮೇಲೆ ಒಂದು ಪನ್ನೀರ್ ಚಿಲ್ಲಿ ಆರ್ಡರ್ ಮಾಡಿದ್ವಿ. ಅದಾದಮೇಲೆ ರೋಟಿ ಕರಿ ಆ್ಯಂಡ್ ಫೈನಲಿ ಕಮ್ಸ್ ಹರ್ ಫೇವ್ರೇಟ್, ಅಂದರೆ ನಮ್ಮ ಅಮ್ಮನ ಫೇವ್ರೇಟ್, ದಟ್ ಶಿ ಈಸ್ ಬ್ರ್ಯಾಂಡ್ ಆಫ್ ದ್ಯಾಟ್ ಅಂತಾನೆ. ನಮ್ಮ ಅಮ್ಮನ ಫೇವ್ರೇಟ್. ಅಮ್ಮ ನಿನ್ನ ಹೆಸರೇನಮ್ಮ ನಿಮ್ಮೂರಲ್ಲಿ? ಮೊಸರನ್ನ ಅಂತ ಕರಿತಾನೆ ಚಿಕ್ಕಪ್ಪನ ಮಕ್ಕಳೆಲ್ಲ. ಅದಕ್ಕೆ ಮೊಸರನ್ನ ಬೇಕು ಬಡ. ಸೊ ನಾನು ನನ್ನ ಜೀವನದಲ್ಲಿ ಕಾಯ್ತಿರೋ ಮೂಮೆಂಟ್ ಬಂದೇ ಬಿಡ್ತು. ಅದು ನಾನು ನಮ್ಮ ಅಮ್ಮಂಗೆ ಫಸ್ಟ್ ಕೇಕ್ ಕಟ್ ಮಾಡಿಸ್ತಿರೋದು ನನ್ನ ಲೈಫ್ನಲ್ಲಿ. ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್ ಮಾಡಿಸ್ಲಿಕ್ಕೆ ಆಗಿರಲಿಲ್ಲ. ಹೆಂಗೆ ಅನಿಸಿದೆ ಸುಧಾ? ಎಲ್ಲರದಂತೆ ತಾಯಿದು ಅವದೇ ಆದ ಡಿಫ್ರೆಂಟ್ ಸ್ಟೋರಿ ಇರುತ್ತೆ. ಹಾಗೆ ನಂದು ತಾಯಿದು ಕೂಡ ಒಂದು ಡಿಫ್ರೆಂಟ್ ಸ್ಟೋರಿನೇ ಇದೆ. ತುಂಬ ಕಷ್ಟಪಟ್ಟು ತುಂಬ ಧೈರ್ಯದಿಂದ ಎಲ್ಲ ಹಿಂಸೆ ತಡ್ಕೊಂಡು ನನ್ನನ್ನು ಚೆನ್ನಾಗಿ ಓದಿಸಿ ಬೆಳೆಸಿ ಅಟ್ ದ ಸೇಮ್ ಟೈಮ್ ನನ್ನ ತಂದೆಗೆ ಒಂದು ಸ್ಟ್ರಾಂಗ್ ಪಿಲ್ಲರ್ ಆಗಿ ನಿಂತಿದ್ರು. ಸೊ ಇವತ್ತು ದಿಸ್ ಸ್ಟ್ರಾಂಗ್ ಲೇಡಿನ ನಾನು ಸೆಲೆಬ್ರೇಟ್ ಮಾಡ್ತೀನಿ. ಐ ಆಮ್ ಲಿಟ್ರಲಿ ವೆರಿ 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 ಹ್ಯಾಪಿ. ಏನಂತ ತೆಗೆದು ನೋಡು. ತೆಗಿಯಮ್ಮ ತೆಗಿ. ಸರ್ಪ್ರೈಸ್. ನನಗೂ ಇವಾಗ ಅಷ್ಟೇ ಗೊತ್ತಾಗಿದೆ. ವಾವ್, ಸೂಪರ್. ಓ ಸೂಪರ್ ಆಗಿದೆ. ಗುಂಡಿ ಸರ ಸುಧಮ್ಮ, ಸೂಪರ್, ಮೆಮೊರಬಲ್. ಹಾಕು. ಸೊ ಇದನ್ನ ನಾನು ಹೇಗೇಗೋ ಮುಚ್ಚಿಟ್ಕೊಂಡು ಫುಲ್ ಒನ್ ಡೇ ಮ್ಯಾನೇಜ್ ಮಾಡೋದು ದೊಡ್ಡ ಕಷ್ಟ ಆಗೋಗ್ಬಿಟ್ಟಿತ್ತು. ಸೊ ಸಮ್ ಹೌ ಶಿ ಈಸ್ ವೆರಿ ಹ್ಯಾಪಿ ಆ್ಯಂಡ್ ಇಟ್ ವಾಸ್ ಅ ಸ್ಮಾಲ್ ಗಿಫ್ಟ್ ಫ್ರಮ್ ಮೈ ಸೈಡ್. ಏನಾದ್ರು ಪ್ರೀಶಿಯಸ್ ಕೊಡೋಣ ನೆನಪಿಗಿರುತ್ತೆ ಅಂದ್ಕೊಂಡು ತುಂಬ ಗಿಫ್ಟ್ ಮಾಡಿದ್ದೀನಿ. ಬಟ್ ಅದು ಯಾವುದೂ ವ್ಲಾಗ್ ಮಾಡಿಲ್ಲ. ಬಟ್ ಇದನ್ನು ಈ ದಿನ ಪರ್ಫೆಕ್ಟಾಗಿ ಗಿಫ್ಟ್ ಕೊಟ್ಟೆ. ಗೊತ್ತಿಲ್ಲಪ್ಪ. ಸರ್ಪ್ರೈಸ್. ನನಗೂ ಮಧ್ಯ ಡಿಗ್ರಿಗೆ ಗೊತ್ತಿರುತ್ತೆ. ಹ್ಯಾಪಿ ಬರ್ಡೇ ಟು ಯು ಸುಧಮ್ಮ. ಸೊ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಒಂದ್ಸರಿ ಪ್ರಾಪರ್ಟಿ ಟೂರ್ ಮಾಡ್ಕೊಳ್ಳೋಣ, ಹಾಗೆ ಫೋಟೋಸ್ ತೆಗೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಹೊರಗಡೆ ಹೋದ್ವಿ. ಆ್ಯಂಡ್ ಇಲ್ಲಿ ಕೂಡ ಸಖತ್ತಾಗಿತ್ತು. ಆ್ಯಂಬಿಯನ್ಸ್ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ಇನ್ನು ಈವ್ನಿಂಗ್ ಅಥವಾ ನೈಟ್ ಬಂದುಬಿಟ್ರೆ ಇನ್ನೂ ಕ್ರೇಜಿ ಆಗಿರುತ್ತೆ. ಹೆಂಗಿತ್ತು ಆಂಟಿ? ಅಮ್ಮ ಬಾರಮ್ಮ, ನಿನ್ನ ಬರ್ತಡೇ ಎಕ್ಸ್ಪೀರಿಯನ್ಸ್ ಹೇಳಿ ಬಾರಮ್ಮ. ಹೆಂಗಿತ್ತಮ್ಮ ನಿನ್ನ ಬರ್ತಡೇ? ತುಂಬ ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಫಸ್ಟ್ ಟೈಮ್ ಹಿಂಗೆ ಮಾಡ್ಕೊಂಡಿದ್ದು? ಫಸ್ಟ್ ಟೈಮ್ ನಮ್ಮ ಮನೇಲಿ ಇಲ್ಲ, ತುಂಬ ಬೇಜಾರಾಯಿತು. ಖುಷಿ ಆಯ್ತು ಅಷ್ಟೇ. ಹೌದಾ? ಅದೇ ಕಳ್ತೀಯ ಬಿಡು. ಬರ್ತಡೇ ದಿನ ಅದ್ಯಾಕೆ ಕಳ್ತೀಯ? ಸುಮ್ಮನಿರು. ಅದು ಬಿಟ್ಟರೆ ಖುಷಿ ಆಯ್ತಾ? ಆಯ್ತು ಬಿಡು. ಆಂಟಿ ನಿಮ್ಗೆ ಹೆಂಗೆ ಅನಿಸ್ತಾ ಆಂಟಿ? ತುಂಬ ಚೆನ್ನಾಗಿತ್ತು. ಹೊಸ ಎಕ್ಸ್ಪೀರಿಯನ್ಸ್. ಹೌದಾ? ಬಾ ಅದ್ಯಾಕೆ ಬಾ ಆಂಟಿ. ನನ್ನ ಏನು ಅಮ್ಮನ ಬಗ್ಗೆ ಹೇಳಬೇಕು ಅಂದರೆ, ಆ್ಯಂಡ್ ಆ್ಯಸ್ ಆಲ್ ನೋ ಶಿ ಈಸ್ ವೆರಿ ರಫ್ ಆ್ಯಂಡ್ ಟಫ್, ಅಥವಾ ತುಂಬ ಹಾರ್ಶಾಗಿ ಮಾತಾಡ್ತಾರೆ, ಹಾರ್ಶಾಗಿದ್ದಾರೆ ಆ್ಯಂಡ್ ಹಾರ್ಶಾಗಿ ಕಾಣಿಸ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಅವರಲ್ಲಿ ಸ್ವಲ್ಪ ಎಲ್ಲೋ ಮಗು ಥರ ಒಂದು ಗುಣ ಕೂಡ ಇದೆ. ಶಿ ಈಸ್ ಸೋ ಲೈಕ್ ದ್ಯಾಟ್ ಬಿಕಾಸ್ ಶಿ ಗಾನ್ ಥ್ರೂ ಮೆನಿ ಥಿಂಗ್ಸ್. ಸೊ ಹಾಗಾಗಿ ಆ ಥರ ಇದ್ದಾರೆ ಅಂತ ನಾನು ಅಂದ್ಕೊಂಡು. ಆ್ಯಂಡ್ ಇಬ್ಬರು ಆಡೋಷ್ಟು ಜಗಳ ಯಾರೂ ಆಡಲ್ಲ. ಸೊ ಯಾ ಆಗಿದೆ ಗಾಯ್ಸ್. ಬಿಟ್ಟಿಲ್ವಲ್ಲಮ್ಮ ಗಿಫ್ಟ್ ಕೊಟ್ಮೇಲೆ. ಸೊ ಫೈನಲಿ ಅ ಗುಡ್ ಡೇ ಆ್ಯಂಡ್ ಗುಡ್ ಮೆಮೊರೀಸ್ ತಗೊಂಡು ಹೊರಡ್ತಾ ಇದ್ದೀವಿ ಪ್ರಾಪರ್ಟಿಯಿಂದ. ಸೊ ಈಗ ನೆಕ್ಸ್ಟ್ ಡೆಸ್ಟಿನೇಷನ್, ಸೊ ನಮ್ಮಮ್ಮ ದೇವಿರಮ್ಮ ದೇವಸ್ಥಾನ ಹೋಗಬೇಕು ಅಂತಂದ್ರು. ಸೊ ಆನ್ ದ ವೇ ಇದೆ ಅಂದ್ಬಿಟ್ಟು ತೋರಿಸಿದೀವಿ. ಒಂದು ಷಣ್ಮತ್ ಪಪ್ಪ ಇವತ್ತು ಅಮ್ಮ ನಮ್ಮಮ್ಮಗೆ ಹಿಂಗೆ ಖುಷಿ.
ಮತ್ತೆ ಆ ಬೆಟ್ಟ ಹತ್ತುತ್ತೀವನ ವರ್ಷ ಅಂತ. ಯಾವುದು ಆ ಬೆಟ್ಟ ಅದೇ ತುದಿ ತುದಿ ಅದನ್ನ ಹತ್ತದು ವರ್ಷ ಅಲ್ಲಿ ತುದೀಲಿ ಟವರ್ ಇದೆಯಲ್ಲ ಅಲ್ಲಿ ಆಂಟಿ. ಅದನ್ನ ಹೆಂಗ್ ಕೆದ್ದು ಬಿದ್ದು ಈ ವರ್ಷ ಅಂತ ಮಳೆ ಬಂದು. ಇವಾಗ ಬಂದಿದ್ದು ನಮ್ಮ ಚಿಕ್ಕಮಂಗ್ಳೂರು ಫೇಮಸ್ ದೇವಿರಮ್ಮ ದೇವಸ್ಥಾನ, ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಗಾಡ್ ಅಂತಾನೆ ನಂಬಿರೋದು. ಸೊ ಇಲ್ಲಿಗೆ ನಾವು ಬಂದ್ವಿ. ಈ ವರ್ಷ ಈ ಬೆಟ್ಟ ಇನ್ ಕೇಸ್ ನೀವು ದೇವಿರಮ್ಮ ಬೆಟ್ಟ ಬ್ಲಾಗ್ ವಾಚ್ ಮಾಡಿ ಅದು ವಾಚ್ ಮಾಡಿ ಗಾಯ್ಸ್. ಅದಲ್ಲಮ್ಮ ಆ ಟವರ್ ಅಲ್ಲಮ್ಮ, ಇಲ್ಲಿ ಇದಿದೆಯಲ್ಲ ಇದು ಗೋಪುರ ಈ ತರ, ಆ ಗೋಪುರದ ಮೇಲೆ ಕೊನೆಗೆ ಮೆಟ್ಲುಗಳು ಇದೆ ಬಟ್ ಫುಲ್ ಕಾಡಲ್ಲೇ ಹೋಗ್ಬೇಕು. ಇವಾಗ ಯಾರು ಸುಮ್ಮನೆ ಹತ್ತುತ್ತೀವಿ ಅಂದ್ರೆ ವಾಪಸ್ ಬರಲ್ಲ ಯಾರು. ಸ್ವಲ್ಪ ದೂರ ಮೆಟ್ಲು ಎಲ್ಲ ಇದೆ, ಇಟ್ಕೊಳಕ್ ಕಮ್ಮಿನೂ ಇದೆ. ಬಟ್ ನಿಮಗೆ ಏನು ಬೇಡ ಅನ್ಸುತ್ತೆ ಬಿಕಾಸ್ ಅಷ್ಟು ಜನ ಹಂಗೆಲ್ಲ ಬರ್ತಾರೆ. ಯಪ್ಪ ದೇವ್, ಇಲ್ಲೆಲ್ಲ ಫುಲ್ ರಶ್ಶು, ಇಲ್ಲೇನೂ ಇರಲ್ಲ ಅಷ್ಟು ಜನ. ಸೊ ದಿಸ್ ವಾಸ್ ಮೈ ಮದರ್ಸ್ ಬರ್ಡೇ ವ್ಲಾಗ್, ನನ್ನ ತಾಯಿಯ ಬರ್ತ್ಡೇ ವ್ಲಾಗ್ ಇದಾಗಿತ್ತು. ಸೊ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಇನ್ನು ಇದೇ ರೀತಿ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಸೊ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಲವ್ ಯು ಆಲ್. ಅಣ್ಣ ಥ್ಯಾಂಕ್ ಯು ಅಣ್ಣ.